ಓಯ್ ಯಾರವನು? ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಎಚ್ ಡಿ ಕೋಟೆಯಿಂದ ವಿಜಯ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಮೀನು ಹಿಡಿಯೋಕ್ಕೆ ಅಂತ ಕರ್ಕೊಂಬಂದವ್ರೆ ನಮ್ಮ ಹುಡುಗರು. ಅದೇನು ದಬಾಕ್ತಾರೆ ಏನೋ ನೋಡ್ತೀನಿ. ಅದಕ್ಕೆ ನಂದು ಇದು ಬ್ಲಾಗು ನಂದು ವಿಜಯ್ ಕುಮಾರ್ ಎಚ್ ಡಿ ಕೋಟೆ ಇದು ಕರ್ಕೊಂಬಂದವ್ರೆ. ಇಲ್ಲಿ ನೋಡಿ, ಇಲ್ಲಿ ಸುಮ್ಮನೆ ಹಂಗೆ ಎದುರಿಸ್ತೀನಿ ಬನ್ನಿ, ಕೆರೆಯವರು ನಾವು ಅಂತ. ಓಯ್ ಯಾರವನು? ಹಾಂ ಓಯ್ ಬರೋ ಮೇಲೆ ಯಾವ ನಂಗೆ ಗಿಡ ಕೇಳಿದ್ ಮೀನು? ಓಯ್ ಬರೋ ಮೇಲೆ. ಏಯ್ ನೀನ್ಯಾರು? ಹಾ ಯಾರು? ಕೆರೆ ತಗೊಂಡಿರೋದಾ? ಹೌದಾ? ಇದನ್ನು ಹೇಳ್ತೀನಿ ಅಮೀನವ್ರಿಗೆ. ಇರು, ಕೆರೆ ಇವಂದೆ ಅಂತ ಅಮೀನಣ್ಣ. ನೋಡಿ ಅದೇ ಸರ ಕೆಲ್ಸಕ್ಕಿರೋದ ನೋಡ್ದ ಆಲೆ ಪಲ್ಟೆ ಕೆರೆ ತಗೊಂಡಿರೋದಂತ. ನೀ ಕೆರೆ ತಗೊಂಡಿದ್ಯಾ, ನೀ ಕೆಲ್ಸಕ್ಕಿದೆಯಲ್ಲ, ನನ್ಗೆ ಗೊತ್ತಿಲ್ವಾ? ನಾಟಕ ಆಡ್ಬೇಡ, ನಡಿ. ಏನ್ ಮೀನ್ ಹಿಡಿದು ದಬಾಕ್ತೀರ ಅಂತ ನೋಡ್ತೀನಿ ನಾನು ಸುಮ್ಮನೆ ನೋಡಕ್ಕೆ. ಹೆಬ್ಬಾಳ ಕೆರೆ, ಎಚ್ ಡಿ ಕೋಟೆ ಹೆಬ್ಬಾಳ ಕೆರೆ. ನೀರು ತುಂಬಾ ಕಮ್ಮಿ ಆಗ್ಬಿಡೈತೆ. ಒಳ್ಳೆ ಪ್ಲೇಸ್, ಸೂಪರ್. ಬಸ್ಸಲ್ಲಿ ಬಂದಾಗ ನೀರು ಇಳ್ಕೊಂಡೈತಿ ಕಾಲಿ. ಅದೆಲ್ಲಿ ಮುಂದೆ ದಿಬ್ಬ ಐತೆ ಮಗ ಒಂಥರ ಹೊಡಿಬಾರ್ದು. ಕೇಳಿದ್ದ ಅಲ್ಲಿ ಕೊಡ್ತಾರೆ, ದಿಬ್ಬ ಐತೆ ಇಲ್ಲೇ ನಜೀಕೆ ಹೊಡ್ಕೋಬೇಕು. ಈ ಕಡೆ ಯಾರೋ ಆಟ ಗಿಟ ಮಂತ್ರ ಎಲ್ಲ ಮಾಡಬೇಕು. ಇವಾಗ ಇಲ್ಲಿ ಒಂದು ಮೀನು ಸಿಗ್ಲಿಲ್ಲ ಅಂದ್ಬಿಟ್ಟು ಮುಂದೆ ಜಾಗ ಚೇಂಜ್ ಮಾಡ್ತಾ ಇದೀವಿ. ಅಲ್ಲಿ ಹೋಗ್ತವ್ರು ನೋಡಿ, ನನ್ನ ಫ್ರೆಂಡು. ನೋಡೋಣ, ಆ ಕಡೆ ಎಲ್ಲ ಜಾಗ ಚೇಂಜ್ ಮಾಡಕ್ಕೆ ಹೋಯ್ತವ್ರೆ. ನಾನು ಹಂಗೆ ಹೋಯ್ತಾ ಇದ್ದೀನಿ. ನನ್ನ ಕೈಲೂ ಒಂದು ಗಾಣ ಕೊಟ್ಟವ್ರೆ, ಹಾಕಿ ನೀವು ಹಿಡೀರಿ ಅಂತ. ನೋಡೋಣ, ನಾನು ಒಂದು ಮೀನಿಗೆ ಹಿಡಿದ್ರೆ ವಿಡಿಯೋ ಹಾಕ್ತೀನಲ್ಲ. ಜಾಗ ಚೇಂಜ್ ಮಾಡ್ತವ್ರೆ, ಇಲ್ಲ ಮೇಲ್ಗಡೆ ಬರೋ ಹತ್ಕೊ ಹೋಯ್ತವ್ರೆ ನೋಡಿ. ದಾಟಕ್ಕಾಗಲ್ವೇನೆ ಹಿಂಗೆ. ಓಹೋ, ಇಲ್ಲೆಲ್ಲ ಮೂಳೆಗಳು, ಎಂತೆಂಥ ಮೂಳೆಗಳು ಏನೋ ಗೊತ್ತಿಲ್ಲ. ಇದು ಫುಲ್ ಮೂಳೆ. ನಾಯಿ, ಅದೇ ನಾಯಿ ತಲೆ ಇದ್ದಂಗೆ ಆಯ್ತು. ಯಾವ್ದ್ರದ್ದು ತಲೆಗಳು, ತಲೆ ಕೂಡಗಳೆಲ್ಲ ಬಿದ್ದೈತಿಲ್ಲಿ. ನನಗೆ ಗೊತ್ತಿಲ್ಲ. ಓ ಆಡೊಂದು ಆಡು ದನ ಅಲ್ಲ, ಸಾರಿ, ಆಡುದು ಇದು ಪಕ್ಕ ಆಡೊಂದು. ಯಾಕಂದರೆ ಹೆಂಗೆ ಹೇಳಿದ್ರೆ ನೋಡಿ, ಆಡೊಂದು ಕೊಂಬು, ಇಲ್ಲಿ ಕೊಂಬೈತೆ, ಅದ್ರದ್ದು ತಲೆ. ನಾಯಿಗಳಂತೂ ನಮ್ಮ ಕಣ್ಣಂಗೆ ಯಾರು ತಂದು ಎಸಿಲ್ಲ. ಎಲ್ಲ ಸ್ಟ್ರೈಟ್ ಮಾಡೋರು ಮೊದಲೇ ಎಸಿತಿದ್ರು, ಈಗ ಎಸಿಲ್ಲ. ಇವಾಗ ಎಲ್ಲ ಮಾಂಸದ ಅಂಗಡಿ ಅವ್ರದ್ದು ಉಳಿದಿದ್ದು ಕೆಟ್ಟು ಹೋಗಿರೋದನ್ನ ತಗೊಬಂದು ಹಿಂಗೆ ಬಿಸಾಕ್ತಾ ಇರೋದೇನೋ, ಅದರದ್ದೇ ಮೂಳೆಗಳವು. ಆಮೇಲೆ ಇನ್ನೊಂದು ಮಾಹಿತಿ ನೋಡಿ, ಈ ಕಡ್ಡಿಗಳು ಕಾಣ್ತಾಯಿದೆ ನೋಡಿ, ಇಲ್ಲಿ ಹಸಿರು ಕಲರ್ಗೆ ಈ ಕಡ್ಡಿಗಳ ಮಧ್ಯ ಮೀನುಗಳಿರ್ತವೆ. ಅದರಲ್ಲಿ ಆಳ ಇಲ್ಲ,
ಹಾಗಾಗಿ ನಾನು ಇಲ್ಲಿ ಗಾಣ ಎಸೆಯೋಕ್ಕಾಗಲ್ಲ. ಈ ಕಡ್ಡಿಗಳು ಅಂದರೆ ಮೀನುಗಳಿಗೆ ಇಷ್ಟ. ಇದ್ರದ್ದು ಚಿಗುರನ್ನ ತಿಂತಾ ಇರ್ತಾವೆ ಒಳಗಡೆ. ಎಷ್ಟೋ ಸರಿ ನೋಡಿದ್ದೀನಿ, ಮುರಿದು ಹಾಕ್ತಾ ಇರ್ತಾವೆ ಅದನ್ನ ಮೀನುಗಳು. ಎಲ್ಲ ಹಳೆ ಫೋಟೋ ಕಾಜು ಎಲ್ಲ ಹೊಡೆದು ಚಿಕ್ಕ ಮಾಡಿ ನಾನು ಇವಾಗ ಇಲ್ಲಿ ಬಂದಿದ್ದೀನಿ. ಇದು ಚಾನಲ್ಲು ಹಿಂಗೆ ಹೋಗುತ್ತಾ ಕೊಲ್ಲಿ. ಇದು ನೋಡಿ ಗೇಟು ಹಂಗೈತೆ ಅಂದರೆ ಇಲ್ಲೆಲ್ಲ ಮೊಬೈಲ್ ಭಾಳ ಹುಷಾರಾಗಿ ಹಿಡ್ಕೋಬೇಕು. ಇಲ್ಲಂತೂ ಸುಮಾರು ಮೀನು ಹಿಡ್ದಿದ್ದೀನಿ ನಾನಂತೂ ಇಲ್ಲಿ ಈ ಜಾಗದಲ್ಲಿ. ನೋಡೋಣ ಈಗ ಇಲ್ಲೇ ಹಾಕ್ತೀನಿ ಯಾರಾದರೆ. ನಾನು ಬಂದ ತಕ್ಷಣನೇ ಹೇಳ್ದೆ, ಒಂದು ಮೀನು ಹಿಡಿಯಲ್ಲ ಇವರು ನನ್ನ ಮಕ್ಕಳು, ಕರ್ಕೊಂಬಂದು ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ತಾರೆ ಅಂತ. ಹಂಗೆ ಮಾಡ್ತಾವ್ರೆ. ಒಂದು ಮೀನು ಹಿಡಿನಿಲ್ಲ, ಬಂದು 2 ಅವರ್ ಆಯ್ತು. ಅದು ಯಾವಾಗ ಹಿಡ್ದಾರೋ, ಅದು ಏನು ಮಾಡ್ದಾರೋ ಒಂದು ಅರ್ಥ ಆಯ್ತಲ್ಲ. ಹಿಡಿಯೋಣ ಬೇಗ ಮೀನು ಹಿಡಿ. ಗಾಣಕ್ಕೆ ಫುಡ್ ಬಿಡದ ಪಕ್ಕ ಮೀನು. ಮೀನೇ ಬಂಗ್ಡ ಮೀನೇ, ಮತ್ತಿ ಮೀನೇ, ಜಿಲೇಬಿ ಮೀನೇ. ಓ ಭಾಳ ದೂರ ಹೊಡೆದಿದ್ದೀರಣ್ಣ. ಪಕ್ಕ ಮೀನು ಸಿಗೋದಂತೂ ಗ್ಯಾರಂಟಿ. ಇಲ್ಲ 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 ಇಲ್ಲ
Boleh ambil dapur awal. Kah? Oh, blood. Oh my god, blood. Oh, नको बोला मैं अंदर कान चुप जाता रहे कल काढ़ पाऊँ उस तरह दलवा इधर पकड़ लगा बोला मैं बात छूट तो नहीं पर दाल दबा को एकदम ये वो वाला हला ले को चलो चलो तो दिया था चलो बैठ चल कार गल पे फोन ಓ ದೇವರೇ, ಈ ಮಕ್ಕಳು ಬೆಳಗ್ಗೆಯಿಂದ ಅನ್ನ ನೀರು ಏನು ಇಲ್ದಂಗೆ ಮೀನು ಹಿಡಿಲೇಬೇಕು ಅಂತ ಕಾಯ್ಕೊ ಕೂತವ್ರೆ. ಇವ್ರಿಗೊಂದು ಮೀನು ಕೊಟ್ಬಿಡು ದೇವ್ರೆ, ಇವ್ರಿಗೊಂದು ಮೀನು ಕೊಟ್ಬಿಡು. ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಬೇಕು, ಅವ್ರಿಗೊಂದು ಮೀನು ಕೊಟ್ಬಿಡು ದೇವ್ರೆ. ಪಾಪ ಅಲ್ವಾ, ಹೋಗ್ಲಿ ಮನೆಗೆ. ಸಾಯಂಕಾಲ ಆಯ್ತಾ ಗೊತ್ತು. ಇವ್ರು ಆಲೆ ಕೂತ್ಕೊಂಡು 2 ಅವರ್ ಮೇಲಾಯ್ತು. ಅಯ್ಯೋ, ನಾನು ಕೂತಿದ್ದೀನಿ, ಮಲ್ಗೆ ಬಿಟ್ಟಿದ್ದೀನಿ. ನಾನು ನೋಡಿ ಮಲ್ಗೆ ಬಿಟ್ಟಿದ್ದೀನಿ ಗಾಡಿ ಮೇಲೆ ಹೋಗ್ಬಿಟ್ಟಿದ್ದೀನಿ. ಒಂದು ಮೀನು ಹಿಡಿದಿಲ್ಲ ಇವರು ಇಷ್ಟೊತ್ತು ಗಂಟ. ಕರ್ಕೊಂಬಂದು 2 ಅವರ್ ಆಯ್ತು. ಏನೋ ಮಾಡೋದು. ಅವನು ಆ ಕಡೆಯಿಂದ ಈ ಕಡೆಗೆ ಹೋಗ್ತಾನೆ, ಈ ಕಡೆಯಿಂದ ಈ ಹುಳ ಬೇರೆ ಹಿಡ್ಕೊಂಡು ಕಾಲೆಲ್ಲ ಏಟ್ ಮಾಡ್ಕೊಂಡು ಏನೇನೋ ಕತೆ ಐತೈತೆ. ನೋಡೋಣ ಯಾವ ಮೀನು ಹಿಡಿತಾರಂತ. ವೆಯ್ಟ್ ಆ್ಯಂಡ್ ಸಿ.